ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಸೊ ನಾನೀಗ ಇದ್ದೀನಿ ಒರೇನ್ ಮಾಲಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ಒರೇನ್ ಮಾಲ್ ಇದು ಕಾಣ್ತಿರೋದು WTC ಬಿಲ್ಡಿಂಗ್ ಅಂತ ಹೇಳ್ತೀವಿ, ವರ್ಲ್ಡ್ ಟ್ರೇಡ್ ಸೆಂಟರ್ ಬಿಲ್ಡಿಂಗ್ ಅಂತ. ಸೊ ಪಕ್ಕದಲ್ಲಿರುವಂಥ ಅಪಾರ್ಟ್ಮೆಂಟ್ಗಳು. ಸೊ ನಾನು ಮಾಲ್ ನೋಡಬೇಕು ಅಂತ ಬಂದಿರಲಿಲ್ಲ. ಈ ಮಾಲ್ ನನಗೆ ಹೊಸದಲ್ಲ, ಸುಮಾರು 15 ವರ್ಷದಿಂದ ನೋಡ್ತಾ ಇದ್ದೀನಿ. ಆದರೆ ನಾನು ಬರ್ತಾ ಇರ್ತೀನಿ ಅವಾಗವಾಗ. ಸುಮ್ಮನೆ ಈ ಕಡೆ ಬಂದಾಗ ನನಗೆ ಈ ಏರಿಯಾ ತುಂಬ ಇಷ್ಟ. ಈ ಮಾಲಲ್ಲಿರುವಂಥ ಏರಿಯಾ, ಈ ಆಚೆ ಕಡೆ ಏರಿಯಾ ನನಗೆ ಒಂದು ವೀಕ್ ಡೇಸ್ಗಳಲ್ಲಿ ಬಂದಾಗ ಜನ ಇರಲ್ಲ, ಯಾರೂ ಇರಲ್ಲ. ಅದು ಕಾರ್ಯನಿಮಿತ್ತ ಬಂದಿದ್ದು. ಸೊ ಹಾಗಾಗಿ ನನಗೊಂಥರ ಫುಲ್ ಸಣ್ಣದಾಗಿರುವಂಥ ಲೇಕ್ನ ನೋಡ್ತಾ, ಮತ್ತು ಅಲ್ಲಿ ಮೇಂಟೈನ್ ಮಾಡಿರುವಂಥ ಕ್ಲೀನ್ನೆಸ್ಸು ನೋಡಿ. ಈ ಥರ ಮಾಲ್ಗಳಲ್ಲಿ ಮಾಡುವಂಥ ಕ್ಲೀನ್ನೆಸ್ ಮೇಂಟೈನ್ ಮಾಡೋದನ್ನು ಇಡೀ ನಮ್ಮ ಬೆಂಗಳೂರಲ್ಲಿ ಏನಿದೆ, ಈ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಏನು ಹೇಳ್ತೀವಿ, ಇವರು ಇದೇ ಥರ ಫಾಲೋ ಮಾಡಿದ್ರೆ ಒಂದು ಮಾಲಲ್ಲಿ ನೋಡಿ ಅಲ್ಲಿರುವಂಥ ಜನಗಳಿಗೆ ಅವೇರ್ನೆಸ್ ಇರುತ್ತೆ. ಯಾಕೆಂದರೆ ಜನರು ಎಲ್ಲಿ ಬೇಕಲ್ಲಿ ಕಸ ಹಾಕೋದಾಗಿರ್ಬೋದು ಅಥವಾ ಒಗ್ಗೂದಾಗಿರ್ಬೋದು ಯಾಕೆ ಮಾಡಲ್ಲ ಅಂದರೆ ಅಲ್ಲಲ್ಲಿ ಸೂಕ್ತವಾದಂಥ ಸ್ಥಳಗಳಲ್ಲಿ ಡಸ್ಟ್ಬಿನ್ ಇಟ್ಟಿರ್ತಾರೆ ಅಲ್ವಾ. ಮತ್ತು ನಮಗೆ ಬೇಕಾಗಿರುವಂಥ ಜಾಗದಲ್ಲೇನೋ ವಾಶ್ರೂಮ್ ಇರುತ್ತೆ. ಸೊ ಅದು ಕೂಡ ವಾಶ್ರೂಮ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಅಂದರೆ ತುಂಬ ಸೂಪರಾಗಿ ಮೇಂಟೈನ್ ಮಾಡಿರ್ತಾರೆ. ಅದೇ ಯಾಕೆ ನಮ್ಮ ಬೆಂಗಳೂರಲ್ಲಿ ಎಲ್ಲಿ ಬೇಕಲ್ಲೇ ಏನೋ ಮೂತ್ರ ವಿಸರ್ಜನೆ ಮಾಡೋದು, ಎಲ್ಲಿ ಬೇಕಲ್ಲೇ ಕಸ ಅಂದರೆ ಬಿಸಾಕೋದನ್ನೆಲ್ಲ ಜನ ಮಾಡ್ತಾರೆ ಅಂದರೆ ಸರಿಯಾದ ವ್ಯವಸ್ಥೆ ಇರಲ್ಲ. ನಾವು ಜನಗಳನ್ನು ಬೈತೀವಿ, ಸಿವಿಕ್ ಸೆನ್ಸ್ ಇಲ್ಲ ಅಂತ ಹೇಳ್ತೀವಿ. ಬಟ್ ಆದರೆ ನಮ್ಮನ್ನು ಆಳುವಂಥ ಸರ್ಕಾರಗಳು ಅಥವಾ ನಮ್ಮನ್ನು ಆಳುವಂತಹ ಈ ಲೋಕಲ್ ಗೋರ್ಮೆಂಟ್ ಅಂತ ಏನು ಹೇಳ್ತೀವಿ, GBA ಅಂದರೆ ಎಸ್ಪೆಷಲಿ ಬೆಂಗಳೂರು ತೊಗೊಳೋದಾದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಅವರು ಅಲ್ಲಲ್ಲಿ ಸೂಕ್ತವಾದ ಅಂದರೆ ಸ್ಥಳಗಳಲ್ಲಿ ಕಸದ ಬುಟ್ಟಿಯ ವ್ಯವಸ್ಥೆ ಮಾಡಿರಬೇಕಲ್ವ, ಡಸ್ಟ್ಬಿನ್ ವ್ಯವಸ್ಥೆ ಮಾಡಿರಬೇಕು. ಮತ್ತು ಅಲ್ಲಲ್ಲಿ ಸರಿಯಾದಂತಹ ಸಾರ್ವಜನಿಕ ಶೌಚಾಲಯಗಳಿರಬೇಕು. ನಾವು ಹೇಳ್ತೀವಿ ಅಮೇರಿಕಾ ಆಗಿದೆ, ಜಪಾನ್ ಆಗಿದೆ, ಜರ್ಮನಿಗಳಲ್ಲಿ ಆಗಿದೆ. ಅಂದರೆ ಬೇರೆ ದೇಶಗಳಲ್ಲಿ ಯಾಕೆ ಆ ಥರ ಇದೆ ಅಂದರೆ ಅಲ್ಲಿ ಸರಿಯಾದ ರೀತಿಯಾದಂತಹ ಅಂದರೆ ಸಾರ್ವಜನಿಕರಿಗೆ ಅನುಕೂಲ ಆಗುವ ಹಾಗೆ ಶೌಚಾಲಯಗಳಾಗಿರ್ಬೋದು, ಅಲ್ಲಲ್ಲಿ ಡಸ್ಟ್ಬಿನ್ಗಳಾಗಿರ್ಬೋದು ಆ ವ್ಯವಸ್ಥೆ ಮಾಡಿರ್ತಾರೆ. ಮತ್ತು ಅದನ್ನು ಅದೇ ಥರ ಮೇಂಟೈನ್ ಮಾಡ್ತಿರ್ತಾರೆ. ಆವಾಗ ಜನಗಳು ಆಟೋಮೆಟಿಕ್ಕಾಗಿ, ನಾವು ಈಗ ಮಾಲಲ್ಲಿ ಹೋದಾಗ ಮಾಲಲ್ಲಿ ಬರೀ ಎಲ್ಲರೂ ಕೂಡ ಇದ್ದೊಂದು ಶ್ರೀಮಂತರೇ ಬರೋಲ್ಲ. ಇಲ್ಲಿ ಕಾಮನ್ನಾಗಿ ಎಲ್ರಿಗೂ ಕೂಡ ಜಾಸ್ತಿ ಬರೋದೇ ಇಲ್ಲಿ ನಾರ್ಮಲ್ ಆಗಿ ಮಿಡಲ್ ಕ್ಲಾಸ್ ಪೀಪಲ್ಗಳೇ ಬರೋದು. ಯಾಕಂದರೆ ಅವ್ರು ನೋಡಲಿಕ್ಕೆ ಆಸೆ ಇರುತ್ತೆ, ಒಂದು ಬೇರೆ ಊರಿಂದ ಬಂದು ನೋಡುವಂಥದ್ದು, ಅಥವಾ ಬರುವಂಥ ಫ್ಯಾಮಿಲಿ ಫ್ರೆಂಡ್ಸ್ಗಳಾಗಿರ್ಬೋದು ಅಥವಾ ತಂದೆ ತಾಯಿಗಳನ್ನಿರ್ಬೋದು, ಒಂದು ರೌಂಡ್ ತೋರಿಸ್ಕೊಂಬರೋಣ ಅಂದರೆ ಯೂಶ್ವಲಿ ಎಲ್ಲರೂ ಮಾಲಿಗೆ ಕರ್ಕೊಂಡು ಹೋಗ್ತಾರೆ ಮೋಸ್ಟ್ ಆಫ್ ದ ಪೀಪಲು. ಸೊ ಅಲ್ಲಿ ಸರಿಯಾದ ರೀತಿಯಾದಂತಹ ನಾವು ಸ್ವಚ್ಛತೆನ ಅಲ್ಲಿ ಕಾಪಾಡ್ತೀವಿ ಅಂದರೆ, ಸೊ ಈ ಆಚೆ ಕಡೆ ಯಾಕೆ ಕಾಪಾಡೋಕ್ಕಾಗಲ್ಲ? ಅಲ್ಲೂ ಕೂಡ ಸಾಧ್ಯ ಆಗುತ್ತೆ. ಅದಕ್ಕೆ ನಮಗೆ ಸರಿಯಾದ ರೀತಿಯಾದಂಥ ಡಸ್ಟ್ಬಿನ್ ವ್ಯವಸ್ಥೆ ಬೇಕು, ಮತ್ತು ಶೌಚಾಲಯದ ವ್ಯವಸ್ಥೆ ಇರಬೇಕು. ಸೊ ಆವಾಗ ಖಂಡಿತ ನಾವು ಕೂಡ ಬೇರೆ ದೇಶದ ಹಾಗೆ ನಾವು ಕೂಡ ಇರ್ಬೋದು ಅನ್ನೋದಕ್ಕೆ ನಾನು ಒಂದು ಅಭಿಪ್ರಾಯನ ಇಲ್ಲಿ ನೋಡಿದಾಗ ಹೇಳಬೇಕು ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.